ಹಾಗಾಗಿ ನೀವು ನಿಮ್ಮ ಊರ್ಲಿ ಒಂದು ಹೋಟೆಲ್ ಕೂಡ ಓಪನ್ ಮಾಡಬೇಕು ಅಂದಿರಾ? ಹೋಟೆಲ್ ಅಂತ ಅಲ್ಲ ಸರ್, ಇಟ್ಸ್ ಲೈಕ್ ಅ ಬುಕ್ ಕೆಫೆ ತರ ಸರ್. ಈಗ ಶಿವಮೊಗ್ಗ ನಿಮಗೆ ಗೊತ್ತಿರಾಗೆ ತುಂಬಾ ಬ್ಯೂಟಿಫುಲ್ ಸಿಟಿ ಸರ್ ನಮ್ದು. ತುಂಬಾ ಬ್ಯೂಟಿಫುಲ್ ಸಿಟಿ, ವೆರಿ ನೈಸ್. ವೆದರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ಅಲ್ಲಿ ಕಾಫಿ ಎಲ್ಲ ಜಾಸ್ತಿ ಸರ್ ನಮ್ ಸೈಡ್, ಚಿಕ್ಕಮಗಳೂರು ಶಿವಮೊಗ್ಗ ಎಲ್ಲ. ಸೊ ನನಗೆ ಒಂದು ಕೆಫೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಅದ್ರಲ್ಲಿ ಹೇಗೆ ಅಂದ್ರೆ 150-100 ಟೈಪ್ಸ್ ಆಫ್ ಕಾಫೀಸ್ ಇರಬೇಕು. ಮತ್ತೆ ಎಲ್ಲ ಕನ್ನಡ ಬುಕ್ಸ್ ಸರ್, ಬೇರೆ ಏನೂ ಅಲ್ಲ. ಲೈಕ್ 20,000-30,000 ಅಷ್ಟು ಕಲೆಕ್ಷನ್ ಮಾಡಬೇಕು. ಓಲ್ಡ್ ನಿಮ್ಗೆ ಎಲ್ಲೂ ಆನ್ಲೈನ್ ಸಿಗಬಾರ್ದು ಆ ಥರದ್ದೆಲ್ಲ. ಪರವಾಗಿಲ್ಲ, ಎಲ್ಲರೂ ಫ್ಲೀ ಮಾರ್ಕೆಟ್ ಹಾಗೆ ಒಳ್ಳೆ ಕಡೆ ಹೋಗ್ಬಿಟ್ಟು ಹುಡ್ಕೊಂಡು ಬಂದ್ಬಿಟ್ಟು ನಾನೇ ಹುಡ್ಕೊಂಡು ಬಂದ್ಬೇಕಂತ ಆಸೆ ಇದೆ ಸರ್. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ ಗೊತ್ತಿಲ್ಲ, ಬಟ್ ಬೇರೆ ಪ್ಲಾನ್ಸ್ ಇದೆ ಸರ್. ಹಾಗಾಗಿ ಎಲ್ಲ ಸೆಟಲ್ ಆದ್ಮೇಲೆ ಟ್ರೈ ಮಾಡ್ಬೇಕಂತ. ನೀವು MBBS ಓದ್ತಾ ಇದ್ದೀರಾ ಸರ್, ನಿಮ್ಗೆ IAS ಮಾಡೋ ಕನ್ಸಿದೆ, ಒಂದು ಕೆಫೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಇದೆಲ್ಲ ಆಗ್ತಾ ಇರುವಾಗ ನಿಮ್ಮ VT ಬಂದಾಗ ಕೂಡ ನಿಮ್ಮ ತಂದೆಯವರಲ್ಲಿ ಕಣ್ಣೀರು ಹಾಕ್ತಿದ್ರು. ಯಾಕೆ ಸರ್ ಎಮೋಷನಲ್ ಆಗ್ಬಿಟ್ರಾ? ಸರ್ ತಮ್ಮ ಹೆಸರು? ಸರ್ ನಾಗರಾಜ್ ಅಂತ ಸರ್. ನಾಗರಾಜ್ ಸರ್, ಸಂತೋಷ ಆಯ್ತಾ ಅವ್ರು ಮೊದಲನೇದಾಗಿ ಸೆಲೆಕ್ಟ್ ಆಗಿದ್ದು? ತುಂಬಾ ಎಮೋಷನಲ್ ಆಗಿದೆ. ಖಂಡಿತ ಸರ್. ವೆರಿ ನೈಸ್, ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಚೆನ್ನಾಗಿ ಆಡ್ಬೇಕು ಅವರು. ನನಗೊಂದು 2 ವರ್ಷದ ಹಿಂದೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತೆ ಒಂದು 2 ಆಪರೇಷನ್ ಆಯಿತು. ಅವಾಗಿಂದ ಸ್ವಲ್ಪ ಮಾತು ಸ್ವಲ್ಪ ಎಕ್ಸಿಟ್ ಆಗಿಬಿಡುತ್ತೆ, ಮಾತಾಡಕ್ಕೆ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್ ಸರ್, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಏನಾದ್ರು ಆಗಿದ್ರೆ ಯಾರೋ ಕಳ್ಳ ಸರ್. ವೆರಿ ನೈಸ್, ವೆರಿ ನೈಸ್ ಸರ್. ಎಲ್ಲರ ಆಶೀರ್ವಾದನೂ ಇರಲಿ, ಚೆನ್ನಾಗಿ ಆಡ್ಲಿ ಅವರು. ಸೊ ಮೇಡಮ್, ಖುಷಿ ಆಯ್ತಾ? ಆಯ್ತು ಸರ್. ನಿಮ್ಗೆ ತುಂಬಾ ಕಷ್ಟಪಟ್ಟು ಹೇಳ್ತಾ ಇದ್ರಿ, ನನ್ನ ಮಗಳು ತುಂಬಾ ಟ್ಯಾಲೆಂಟೆಡ್, ಹಾಗಾಗಿ ಅವ್ರಿಗೆ MBBS ಓದಿಸ್ತಿದ್ದೀನಿ, ಅವ್ರು ಡಾಕ್ಟರ್ ಆಗಬೇಕು ಅಂತ ನಿಮ್ಗೆ ಅನ್ಸಿದೆ. ಅದು ಆಲ್ಮೋಸ್ಟ್ ಈಗ ಆಗ್ಬಿಡ್ತಾರೆ. ಇನ್ನೊಂದು 2 ವರ್ಷದಲ್ಲಿ ಯು ವಿಲ್ ಬಿ ಡಾಕ್ಟರ್. 2 ಮಂತ್ಸ್ ಅಲ್ಲ, ಅದಾದ್ಮೇಲೆ MD ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಸರ್, IAS ಮಾಡೋಣ ಅಂತ. ಅದಾದ್ಮೇಲೆ ಡೈರೆಕ್ಟ್ IAS? ಸರ್. ನಿಮ್ಮ ಸೀಟ್ ವೇಸ್ಟ್ ಮಾಡ್ದಂಗೆ ಆಗುತ್ತಲ್ಲ ಸರ್? ವೇಸ್ಟ್ ಅಂತ ಏನಿಲ್ಲ ಸರ್, MBBS ಅಮ್ಮಂಗ್ ತುಂಬಾ ಇಷ್ಟ ಆಯ್ತು, ಮಗಳು ಡಾಕ್ಟರ್ ಆಗ್ಬೇಕಂತ. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಒಂದು ಸೀಟ್ ನ ಡಾಕ್ಟರ್ ಆಗೋದನ್ನ ವೇಸ್ಟ್ ಮಾಡಬೇಡಿ. ಇಲ್ಲ ಸರ್, 2 years ರೂರಲ್ ಸರ್ವಿಸ್ ಮಾಡೇ ಮಾಡ್ತೀನಿ ಸರ್. ಮಾಡ್ಬಿಟ್ಟು ನಿಮ್ಮ IAS ಮಾಡ್ಬೇಕಾದ್ರೂ ಇದ್ರಲ್ಲೂ ಸ್ವಲ್ಪ ಗಮನ ಇರಲಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸ್ವಾತಿ, ನಿಮ್ಮ ಏಮ್ ಏನು? ಇಲ್ಲಿ ಎಷ್ಟು ಗೆದ್ಕೊಂಡು ಹೋಗ್ಬೋದು ಅನ್ನೋ ಒಂದು ಏಮ್? ಸರ್, ಇಷ್ಟೇ ಬೇಕಂತ ಏನಿಲ್ಲ ಸರ್, ಬಂದಿದ್ದೆಲ್ಲ ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡೋದಂತ ಇರೋದು. ಸೊ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಕ್ವಿಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರಿಸ್ಕ್ ತಗೊಂತೀನಿ, ಎಷ್ಟು ಬಂದ್ರು ಫೈನ್ ಸರ್, ಬೇಜಾರೇನಿಲ್ಲ. ಓಕೆ, ಬಟ್ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ? ತಗೊಳ್ತೀನಿ. ಓಕೆ, ಸರ್. ವೆರಿ ನೈಸ್. ನೀವು ಹೇಳ್ತಾ ಇದ್ರಿ ನಿಮ್ಮ ಮೆಡಿಸಿನ್ ಈಗ 3ನೇ ವರ್ಷಕ್ಕೆ ಮುಗಿಸಿದ್ರ ಅಂತ ಹೇಳಿ. ಆ ಮೆಡಿಸಿನ್ ಮುಗಿಸಿದ ಮೇಲೆ ಇಮಿಡಿಯೇಟ್ ಆಗಿ ಸಿವಿಲ್ ಸರ್ವಿಸಸ್ ಬರಬೇಕು ಅಂತ ಹೋಗ್ಬೇಕಂತ ತುಂಬಾ ಆಸೆ ಇದೆ ಸರ್. ತುಂಬಾ ಆಸೆ ಇದೆ. ನೀವು ಇದನ್ನ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಯಾವ್ದಾದ್ರು ಇನ್ಸ್ಪೈರಿಂಗ್ ಪರ್ಸನ್ ಅಥವಾ ಯಾರನ್ನಾದ್ರೂ ನೋಡಿ ನಿಮಗೆ ಸಿವಿಲ್ ಸರ್ವಿಸಸ್ ಇಳಿಬೇಕು ಅಂತ ಅನಿಸ್ತಾ? ಸರ್, ಅಂದ್ರೆ 6th-7th ಸ್ಟ್ಯಾಂಡರ್ಡ್ ಅಲ್ಲಿ ಇದಾಗಲೇ ಆಸೆ ಜಾಸ್ತಿ ಇತ್ತು ಸರ್, ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ. ಬಟ್ 10th ಬರ್ತಾ ಬರ್ತಾ ಸ್ವಲ್ಪ ಡಾಕ್ಟರ್ ಆಗ್ಬೇಕಂತ ಅಂತಾನು ಅನ್ಸಕ್ ಸ್ಟಾರ್ಟ್ ಆಯ್ತು ಸರ್. ಅವಾಗ ಸ್ವಲ್ಪ ಡೈಲಮಾ ಇತ್ತು, ಲೈಕ್ ಇದಾದ ಅಂತ. ಸೊ ದೆನ್ ಐ ಥಾಟ್ ಇರಲಿ ಮೆಡಿಸಿನ್ ಮಾಡ್ಕೊಂಡ್ಬಿಡೋಣ ಅಂತ. ಆಮೇಲೆ ಮೆಡಿಸಿನ್ ಬಂದ್ಮೇಲೆ ತುಂಬಾ ಆಸೆ ಜಾಸ್ತಿ ಆಯ್ತು ಸರ್. ಅಂದ್ರೆ ಈಗ ಟಿವಿಲೆಲ್ಲ ಕೆಲವೊಂದ್ಸತಿ ನೋಡ್ತಾ ಇರ್ತೀವಿ, ಕೆಲವೊಬ್ರು IAS ಆಫೀಸರ್ಸ್ನ ನೋಡಿದ್ರೇನೆ ಅನಿಸ್ತಾ ಇರುತ್ತೆ ಇವ್ರ ಲೈಫ್ ಎಷ್ಟೊಂದು ಥ್ರಿಲ್ಲಿಂಗ್ ಆಗಿರುತ್ತೆ, ಅವರು ಎಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ಹಾಗೆಲ್ಲ ನೋಡಿದಾಗ ಈಚ್ ಅಂಡ್ ಎವ್ರಿ ಆಫೀಸರ್ ಈಸ್ ಲೈಕ್ ಅವ್ರು ನಮ್ಗೊಂದು ರೋಲ್ ಮಾಡೆಲ್ ಆಗಿರ್ತಾರೆ ಸರ್. ಸೊ ಎನಿವೆ, ನನ್ನ ಕ್ವೆಶ್ಚನ್ ಏನಿತ್ತು ಅಂದ್ರೆ, ಅಫ್ಕೋರ್ಸ್ ನನಗೂ ನನ್ನ ನೀಸ್ ಅಂದ್ರೆ ನಮ್ಮ ಅಣ್ಣನ ಮಗಳು ಕೂಡ ಡಾಕ್ಟ್ರು, ಅಂಡ್ ನನ್ನ ಕಸಿನ್ ಮಕ್ಳು ಎಲ್ಲರೂ ಡಾಕ್ಟರ್ ಎಲ್ಲ ಓದಿದ್ದಾರೆ. ಸೊ ಅವ್ರು ಫಸ್ಟ್ PU ಸೆಕೆಂಡ್ PU ಎಲ್ಲ ಬಂಕ್ ಕೊಡೋದು, ಸಿನಿಮಾಗೆ ಹೋಗೋದೆಲ್ಲ ಇದ್ದೇ ಇದೆ. ಬಟ್ ಮೆಡಿಕಲ್ ಏನಾದ್ರೂ ಪಾಸಿಬಿಲಿಟೀಸ್ ಇದೆಯಾ ಸರ್? ಸೆಕೆಂಡ್ PU ಎಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು ಸರ್, ಕಾಲೇಜು ಮನೆ ಎಲ್ಲ ತುಂಬಾ, ಅವಾಗ ಮನೇಲಿ ಇರ್ತಿದ್ದಲ್ಲ. ಬಟ್ ಮೆಡಿಸಿನ್ ಬಂದ್ಮೇಲೆ ತುಂಬಾ ಮೂವೀಸ್ ನೋಡಿದೀವಿ ಸರ್. ಹಂಗ್ ನೋಡಿದಿರಾ? ಯಾಕೆ ಸಬ್ಜೆಕ್ಟ್ ಬೋರ್ ಆಗುತ್ತೆ ಅಂತ ಹೋಗಿ? ಇಲ್ಲ ಸರ್, ಹಾಗೇನಲ್ಲ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆದಾಗ, ಅಟ್ಲೀಸ್ಟ್ ಸ್ಟ್ರೆಸ್ ಜಾಸ್ತಿ ಆದಾಗ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಸರ್. ನಾವು 2nd year MBBS ಇತ್ತು, ಲೈಕ್ 1 paper 2 days ಹಾಲಿಡೇಸ್ ಇತ್ತು ಸರ್. ನಿಮ್ದು ಅವಾಗ ಅಂಜನಿ ಪುತ್ರ ರಿಲೀಸ್ ಆಗಿತ್ತು. ಯೂಶಲಿ ಇದುವರೆಗೂ ಸರ್ ನಾನು ಎವ್ರಿ ಮೂವಿ ಫಸ್ಟ್ ಶೋ ಆದಷ್ಟು ನೋಡೋಕೆ ಟ್ರೈ ಮಾಡ್ತೀವಿ. ಫಸ್ಟ್ ಡೇ ಅಟ್ಲೀಸ್ಟ್ ನೋಡ್ತೀವಿ ನಾನು ನನ್ನ ಫ್ರೆಂಡ್ಸು. ಬಟ್ ಅವತ್ತು ಎಕ್ಸಾಮ್ಸ್ ಇತ್ತು ಅಂತ ಆಗಿರಲಿಲ್ಲ. ಸೊ 2 ದಿನ ಗ್ಯಾಪ್ ಇತ್ತಲ್ಲ ಸರ್. ನನ್ನ ಫ್ರೆಂಡ್ ಕೂಡ ಇದ್ಲು, ಅವ್ರ ಮಮ್ಮಿ ಬಂದಿದ್ರು ಅವತ್ತು. ಅವ್ರ ಮನೇಲಿ ಹೇಳಿದ್ರೆ ಬೈತಾರಲ್ಲ. ಸೊ ಆಂಟಿ ಇವತ್ತು ಒಂದಿನ ಲೈಬ್ರರಿ ಓದ್ತೀವಿ ಆಂಟಿ ಎಕ್ಸಾಮ್ಸ್ಗೆ ಅಂತ ಹೇಳಿ 2 ದಿನ ಗ್ಯಾಪಲ್ಲಿ ಫೈನಲ್ ಎಕ್ಸಾಮ್ಸಲ್ಲಿ ಫಸ್ಟ್ ಪೇಪರ್ ಬರೆದು ನಿಮ್ಮ ಮೂವಿ ನೋಡ್ಬಿಟ್ಟು ಮತ್ತೆ ಸೆಕೆಂಡ್ ಪೇಪರ್ ಬರ್ದಿದ್ದು ಸರ್. ಆ ಥರ ಎಲ್ಲ ಮಾಡಿದ್ದೀರಾ ಸರ್? ಸೀರಿಯಸ್ಲಿ ಮಾಡಿದ್ದೀವಿ. ನೋಡಿ, ನಮಗೆ ಸಿನಿಮಾ ಮಾಡಿದಾಗ ಮೊದಲು 2 ದಿನ 3 ದಿನ ಪರೀಕ್ಷೆ ತರನೇ. ಮೊದಲನೇ ದಿನ ಅಂತೂ ಫೈನಲ್ ರಿಸಲ್ಟ್ ತರ ನಮ್ಗೆ. ಆದ್ರೆ ಪರೀಕ್ಷೆನೂ ಪಾಸ್ ಆಗಿ ಸಿನಿಮಾನು ನೋಡಿ, ನನ್ನನ್ನು ನೋಡಿ. ಓಕೆ, ಖಂಡಿತವಾಗ್ಲೂ ಸರ್. ಎಲ್ಲ ನಿಮ್ಮ ಫ್ಯಾನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಿನಗೆ ಬಾಡಿ ಫಿಟ್ ಆಗಿರ್ಬೇಕು ಅಂತ ಇಷ್ಟನಾ? ಪಲ್ಟಿ ಎಲ್ಲ ಹೊಡಿಬೇಕು ಅಂತ ಇಷ್ಟನಾ? ಸರ್, ದೊಡ್ಡದಾದ್ಮೇಲೆ ಹೊಡಿತೀನಿ. ಈಗ ಹೊಡಿಯಲ್ವಾ ಸರ್? ಈಗ ಪಿಕ್ಚರ್ ನೋಡ್ಬೇಕಲ್ಲ ನೀವು ಹೇಳಿದ, ಆಮೇಲೆ ಕೈ ಕಾಲು ಮುರ್ಕೊಂಡು ಕುತ್ಕೊಂಡ್ರೆ. ವೆರಿ ಗುಡ್. ನೀನ್ ಆಟ ಆಡೋಂತ ಆಟಗಳು ಯಾವುದು ಸರ್? ನಮ್ಮ ಊರಲ್ಲಿ ಅಂದ್ರೆ ಈಗ ಲಗೋರಿ, ರಾಮ ಭೀಮ ಸೋಮ, ಸುರ್ಜೆಂಡು. ರಾಮ ಭೀಮ ಸೋಮ, ಅದು ಯಾವ ಆಟ
ಸರ್ ಅದೇ ಸೂಚಂಡ್ ಅಂತಾನೆ ಕರೀತಾರೆ ಹಾ ಸರ್. ಅದರಲ್ಲಿ ಬಾಲ್ ಇರುತ್ತೆ, ಒಂದು ರಬ್ಬರ್ ಬಾಲು. ಯಾರಿಗೆ ಬಾಲ್ ಸಿಗುತ್ತೆ ಅವರು ಬೇರೆಯವ್ರಿಗೆ ಹೊಡೆಯೋದು. ಈಗ ತಂದೆ ಸ್ಕೂಲಲ್ಲಿ ಮೇಸ್ಟ್ರು ಎಸ್ ಸರ್. ಅಲ್ವಾ, ನೀನು ಇನ್ನೊಂದು ಸ್ಕೂಲಲ್ಲಿ ಸ್ಟೂಡೆಂಟು. ಎಸ್ ಸರ್. ನಿಮ್ಮ ತಂದೆ ಮನೆಯಲ್ಲಿ ಮೇಸ್ಟರ್ ಥರ ಇರ್ತಾರಾ? ಸರ್ ಇಲ್ಲ ಮತ್ತೆ ಸರ್, ಮಾಮೂಲಿ ನಮ್ಮಂಗೆ ಇರ್ತಾರೆ. ಅಂದ್ರೆ ನಿನ್ನಂಗೆ ಹೆಂಗೆ ಇರಕ್ಕಾಗುತ್ತೆ? ಸರ್ ಅಲ್ಲ ಹಾ ಸರ್, ಈಗ ನಮ್ಮ ಅಪ್ಪ ಅಂದ್ರೆ ಸ್ವಲ್ಪ ಸ್ಟಿಟ್ಟೆ ಹಾ ಸರ್, ಆ ಥರ ಇರ್ತಾರೆ ಯಾವಾಗಲೂ. ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಸರ್ ನಗಾಡೋದು ಎಲ್ಲೋ ರೇರು. ಹೌದಾ? ಓಹೋ ಸರಿ, ಸರಿ. ನೀನು ಮನೆಗೆ ಹೋದ್ರೆ ಸ್ಟೂಡೆಂಟ್ ತರ ಇರ್ತೀಯಾ? ಸರ್ ಇನ್ನು ಸ್ಟೂಡೆಂಟ್ ಥರನೇ ಇರ್ತೀನಿ. ಇರಲ್ಲ, ಆಟ ಆಡ್ತಿರ್ತೀಯ ತಾನೆ? ಎಸ್ ಸರ್. ಮತ್ತೆ ಅದಕ್ಕೆ ಅವರು ಸ್ಟ್ರಿಕ್ಟ್ ಆಗಿರ್ತಾರೆ ನೋಡಿ, ಅದಕ್ಕೆ ಕರೆಕ್ಟ್ ತಲೆ ಅಲ್ಲಾಡ್ತಿದಾರಲ್ಲಿ. ಈ ವಯಸ್ಸಲ್ಲಿ ನೀನು ಎಲ್ಲಾ ತರ ಕೆಲಸಗಳನ್ನ ಮಾಡ್ತೀಯಾ? ನನಗೂ ಸಾಕಷ್ಟು ಕೆಲಸಗಳನ್ನ ಮಾಡಕ್ ಬರುತ್ತೆ. ಆಕ್ಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ. ನಿನಗ್ ಬರೋದ್ ಕೆಲವು ನನಗೆ ಬರಲ್ವೇ? ಸರ್ ನಿಮಗ್ ಬರವು ನನಗ್ ಬರಲ್ಲ ಅಲ್ವಾ? ಅದೇ ಜೀವನ. ಆದ್ರೆ ನನ್ನ ಪ್ರಕಾರಕ್ಕೆ ನೀನೇ ನನಗೆ ಹೀರೋ. ಯಾಕೆ ಗೊತ್ತಾ? ನನಗೆ ಹಾಲು ಕರಿಯೋಕೆ ತುಂಬಾ ಇಷ್ಟ, ಅದು ನನಗೆ ಬರಲ್ಲ. ಅದ್ ನೀನ್ ಅಷ್ಟು ಅದ್ಭುತವಾಗಿ ಕರಿತೀಯ. ಬನ್ನಿ ಸರ್, ಬೇಕಾದ್ರೆ ಕಲ್ಸ್ಕೊಡ್ತೀಯಾ? ನೋಡ, ಇವಾಗ ಒಂದ್ಸಲ ಮಾಡಿ ಸರ್, ಬರುತ್ತೆ. ಹೌದಾ? ಹೆಂಗದು? ದಿನ ಕಾನ್ಸಂಟ್ರೇಷನ್ ಇಟ್ ಮಾಡಿ ಸರ್, ಯಾವ ಕೆಲ್ಸನೂ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀ ಎಲ್ಲ ಮಾಡ್ತೀಯ ಕೆಲಸ. ನಿಮ್ ತಾಯಿ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಪಟ್ಕೊಂಡು ಹೇಳ್ತಾರೆ. ಹಾ, ನಿಮ್ ತಾಯಿಗೆ ನೀನ್ ಒಂದ್ ಕಡೆ ಕಣ್ಣು ಆಪರೇಷನ್ ಮಾಡಿಸ್ಬೇಕಲ್ವಾ? ನಿಮ್ ಮಕ್ಕನಿಗೆ ಚೆನ್ನಾಗಿ ಓದಿಸ್ಬೇಕು, ನಿಮ್ ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಎಲ್ಲ ಓಕೆ. ಸ್ಕೂಲ್ ಒಂದ್ ಕಾಂಪೌಂಡ್ ಕಟ್ಸಿ ಅಲ್ಲಿ ಮರ ನಡೆಸ್ಬೇಕು ಅಂತ ಹೇಳ್ತೀಯಲ್ಲ, ಗಿಡ ನಡೆಸ್ಬೇಕು ಅಂತ. ಸರ್ ಪ್ರತಿ ವರ್ಷ ನಮ್ ಸ್ಕೂಲಲ್ಲಿ ಪರಿಸರದ ದಿನಾಚರಣೆ ದಿನ 150ಕ್ಕೂ ಹೆಚ್ಚು ಗಿಡಗಳನ್ನ ನೆಡ್ತೀವಿ. ಆದ್ರೆ ಒಂದು ಸರ್ ಉಳಿಯಲ್ಲ. ಈ ಸಲ ನೆಟ್ಟಿದ್ದೋ ಮಳೆ ಬಂದ್ ಎಲ್ಲ ಹೋದೋ. ಹಿಂದೆ ಒಂದ್ ಸೈಡ್ ಕಾಂಪೌಂಡ್ ಇಲ್ಲ, ಅದ್ ಕಟ್ಸಿದ್ರೆ ಗಿಡಗಳೆಲ್ಲ ಉಳಿತವೆ ಅನ್ಕೊಂಡಿದೀನಿ. ಈಗ ಕನ್ನಡದ ಕೋಟ್ಯಾಧಿಪತಿ ಆಟಕ್ಕೆ ನೀ ಸೆಲೆಕ್ಟ್ ಆದ್ಮೇಲೆ ಪುಸ್ತಕಗಳೆಲ್ಲ ಓದ್ ಬಂದಿದ್ಯಾ ಇಲ್ಲ ಡೈರೆಕ್ಟ್ ಆಗಿ ಬಂದಿದ್ಯಾ? ಈಗ ಬರೀ ನಮ್ ಸರ್ ಕೊಟ್ಟಿದ್ರು 2 ಬುಕ್ಸ್, ಅವು ಮಾತ್ರ ಓದಿದ್ದೆ. ಮತ್ತೆ ಡೈಲಿ ನ್ಯೂಸ್ ಪೇಪರ್ ಓದಿವೆ. ಹೌದಾ? ಯಾವ ತರ ಪುಸ್ತಕ ಓದ್ಕೊಂಡ್ ಬಂದಿದ್ದಪ್ಪ? ಯಾವ ಪುಸ್ತಕ ಓದಿದ್ದೆ? ಜನರಲ್ ನಾಲೆಡ್ಜ್ ಬುಕ್ ಓದ್ಕೊಂಡ್ ಬಂದಿದ್ದೆ. ಹೌದು, ಜನರಲ್ ನಾಲೆಡ್ಜ್ ಪುಸ್ತಕಗಳು. ಓಕೆ. ಆಮೇಲೆ ಸರ್ ಅದನ್ನೇ ಓದಿದ್ದು. ಅದ್ ಬಿಟ್ರೆ ಪೇಪರ್ ಏನೇನು ಓದ್ದೆ ಪೇಪರ್ ಅಲ್ಲಿ? ಕಲ್ಯಾಣ ಕರ್ನಾಟಕ ಅನ್ನೋದಿತ್ತು, ಅದ ನಮ್ ಸರ್ ಹೇಳಿದ್ರು ಇಂಪಾರ್ಟೆಂಟ್ ಅದು ಓದಿರು ಅಂತ. ಅದೊಂದು ಓದ್ಕೊ ಬಂದಿದ್ದೆ. ಅದಾದ್ಮೇಲೆ DKC ಅವ್ರದ್ದು ಇದಾಯ್ತಲ್ಲ, ಅದನ್ನ ಓದ್ಕೊ ಬಂದಿದ್ದೆ. ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಓದಿವೆ. ಏನೇನು ಓದ್ದೆ ಸ್ಪೋರ್ಟ್ಸ್ ಅಲ್ಲಿ? ಸರ್ ನಾನು ಡೈಲಿ ಕಬಡ್ಡಿದ್ನೇ ನೋಡ್ತಿದ್ದೀನಿ. ಅದನ್ನ ಕಬಡ್ಡಿ, ಕ್ರಿಕೆಟ್. ಕಬಡ್ಡಿ, ಕ್ರಿಕೆಟ್ ಎರಡು ನೋಡ್ತೀನಿ. ಸರ್ ನಿಮ್ಗೆ ಇಷ್ಟನಾ ಸ್ಪೋರ್ಟ್ಸ್ ಅಂದ್ರೆ? ಹೌದಪ್ಪ. ಸರ್ ನೀವು ಕಾಂಪಿಟೇಷನ್ ಮಾಡಿದ್ದೀರಾ ಸರ್ ಸ್ಪೋರ್ಟ್ಸಿಗೆ? ಸುಮ್ಮನೆ ಚಿಕ್ಕ ಪುಟ್ಟ ಕ್ಲಬ್ಗಳಲ್ಲಿ ಆಟ ಆಡ್ಬೇಕಾದ್ರೆ ಮಾಡಿದ್ದೀನಿ. ಬ್ಯಾಡ್ಮಿಂಟನ್ ಮತ್ತೆ ಸ್ಕ್ವಾಶ್ ಅಂತ ಒಂದು ಆಟ ಇದೆ, ಅದು 2 ಅಷ್ಟೇನೆ. ಜೊತೆಗೆ ಇನ್ನೊಂದೇನು ಗೊತ್ತಾ ನೋಡಿ, ಮಕ್ಕಳು ಪಾಪ ಟೀಚರ್ಗಳ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿರ್ತಾರೆ ಅಂದ್ರೆ, ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ತರವಾದ ತೊಂದರೆಗಳಿಗೂ ಅವ್ರ ಹತ್ರ ಉತ್ತರ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಅವರೇ ಗುರುಗಳಲ್ವಾ? ದೇವ್ರು ಅವರೇ. ಆಹಾ, ಇದಕ್ಕೆ ಚಪ್ಪಾಳೆ. ವೆರಿ ಗುಡ್. ನಮ್ಮ ಹಳ್ಳಿಗಳ ಆಟಗಳ ಯಾವ ಆಟ ಗೊತ್ತು ನಿನ್ಗೆ? ಹೇಳಪ್ಪ ನೋಡೋಣ. ಚಿನ್ನಿದಾಂಡು, ಮತ್ತೆ ಲಗೋರಿ, ಕಬಡ್ಡಿ. ಅದ್ ಬಿಟ್ರೆ ನಾವು ಖೋ ಖೋ ಆಡ್ತೀವಿ ಹಳ್ಳಿಗಳಲ್ಲಿ. ಕ್ರಿಕೆಟ್ ಆಡ್ತೀವಿ, ಕುಂಟೆಪಿಲ್ಲೆ, ಚೌಕಬಾರ, ಮರಕೋತಿ. ಸರ್ ನೀವು ಹಳ್ಳಿಲಿ ಬೆಳೆದಿದ್ದೆ ಇಲ್ಲ ಸಿಟಿಲೋ? ನಾನು ಬೆಳೆದಿದ್ದೆ ಇಲ್ಲಿ ಅಲ್ಲಿ ಸಿಟಿಲೇ. ಆದ್ರೆ ಹಳ್ಳಿ ಜೀವನ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಯಾವಾಗ್ಲೂ ನಾವು. ಸರ್ ಸಾಲಿಗ್ರಾಮಕ್ಕಲ್ಲ, ಗಾಜೂರ್ಗೆ ಹೋಗ್ತಿದ್ವಿ ಹೆಚ್ಚಾಗಿ. ಸಾಲಿಗ್ರಾಮಕ್ಕೆ ಒಂದು 2-3 ಸಲ ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಸಾಲಿಗ್ರಾಮಕ್ಕೆ ಬಂದಿದ್ದೆ. ನಮ್ಮ ತಾಯಿ ಓದಂತ ಶಾಲೆ ನೋಡಿದೆ. ಅದ್ರ ಪಕ್ಕ ಒಂದು ದೇವಸ್ಥಾನ ಇದೆಯಲ್ಲ, ಹೋಗಿದ್ಯಾ ಸಾಲಿಗ್ರಾಮದ ಪಕ್ಕ? ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹಸ್ವಾಮಿ ದೇವಸ್ಥಾನ. ಆಮೇಲೆ ಚುಂಚನಕಟ್ಟೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಹೋಗಿದ್ಯಾ ಅಲ್ಲಿಗೆ? ಎಸ್, ರಾಮರ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ? ವೆರಿ ಗುಡ್. 25 ಲಕ್ಷ ಬಂದ್ರೆ ಅದರಲ್ಲಿ ಕಾಂಪೌಂಡ್ ಕಟ್ಟಿಸ್ಬೇಕು, ಜಮೀನ್ ತಗೋಬೇಕು. ಸರ್ ನಾನು ಸ್ವಂತವಾಗಿ ಹೈನುಗಾರಿಕೆ ಮಾಡ್ಬೇಕು, ದನಗಳು ಸಾಕಿ. ಆಮೇಲೆ ನಾನು ಡಾಕ್ಟ್ರು ಓದ್ಬೇಕು ಅನ್ಕೊಂಡಿದ್ದೀನಿ ನಾನು. ನಿಮ್ ತಾಯಿ ಕೂಡ ಹೇಳಿದ್ರು. ಆಮೇಲೆ ನನ್ನ ಸ್ವಂತ ಜಮೀನಲ್ಲಿ ನಾನೇ ದುಡ್ದು ಅದರಿಂದ ಆದಾಯ ಬರಂಗ್ ಮಾಡ್ಕೋಬೇಕು. ಈಗ ಎಷ್ಟು ಎಕರೆ ಜಮೀನು ಇಟ್ಕೊಂಡಿದ್ದೀರಾ ನೀವು? ಸರ್ ಒಂದು ಅರ್ಧ ಎಕರೆ. ಅರ್ಧ ಎಕರೆ ಇದೆಯಾ? ಆ ಅರ್ಧ ಎಕರೆಲ್ಲಿ ಏನ್ ಬೆಳಿತೀರಾ? ಸರ್ 2 ಬೆಳೆನೂ ಭತ್ತನೇ ಬೆಳಿತೀವಿ ನಾವು. ನೀನ್ ಹಾಲು ಕರಿಯೋದು ನೋಡಿದೆ, ಹಾಗಾಗಿ ನನ್ನ ಹತ್ರ ಎಷ್ಟು ಹಸುಗಳಿದೆ? ನಮ್ಮನೆ 2 ಹಸುಗಳಿದೆ, ಬ್ಯಾಡಹಳ್ಳಿಲಿ 3 ಹಸುಗಳಿದೆ ಸರ್. ಓಕೆ. ಎಷ್ಟು ಲೀಟರ್ ಕರಿತೀಯ ದಿನ? ಹಾಲು ಕರಿತೀಯ ದಿನಕ್ಕೆ? ನಮ್ಮ ಹಸ ಕೊಡೋದೇ 3 ಲೀಟರ್ ಕೊಡುತ್ತೆ, ಅದಕ್ಕೆ ಹಾಕತ್ತೀವಿ 3 ಲೀಟರ್. 3 ಲೀಟರ್ ಕೊಡೋದು. ಆ 3 ಲೀಟರ್ ಏನೇನ್ ಮಾಡ್ತೀಯಾ? ಅರ್ಧ ಲೀಟರ್ ಮನೆಗೆ ಇಟ್ಕೋತೀವಿ, ಇನ್ 3 ಲೀಟರ್ ಡೈರಿಗೆ ಹಾಕ್ತಿವಿ. ಡೈರಿಗೆ ಹಾಕ್ತೀರಾ? ಎಷ್ಟು ಕೊಡ್ತೀಯ ಅದನ್ನ? ಸರ್ 1 ಲೀಟರ್ ಈಗ 24 ರೂಪಾಯಿ ಓಡ್ತಾ ಇದೆ. ಮೊದ್ಲು 21 ರೂಪಾಯಿ ಸರ್ ಕೊಡ್ತಿದ್ದು. ಈಗ 24 ರೂಪಾಯಿ ಕೊಡ್ತಾರಾ? ಸೊ 3 ಲೀಟರ್ ಅಲ್ಲಿ ಹಾಕ್ತೀಯ ಈಗ. ವೆರಿ ಗುಡ್.